ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋ ನೋಡೋರಿಗೆ ಸಬ್ಸ್ಕ್ರೈಬ್ ಆಗೋದು ಒಟ್ಟ ಮರ್ಯಾಕ್ ಹೋಗ್ಬೇಡ್ರಿ, ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ನೋಟ್ಸ್ ಕಳಿಸ್ತಿರ್ತಾನೆ ನಾನು. ಈಗ ಬರ್ರಿ ಮತ್ತೊಂದು ನೋಟಿಫಿಕೇಶನ್ ಏನಪ್ಪಾ ಅಂತಂದ್ರೆ ಹೊಸದಾಗಿ ನಿಮ್ಮ ಕನಸು ಮಾಡ್ಕೋಕ್ ಒಂದು ಆರ್ಮಿ ಅಗ್ನಿವೀರ್ ನೋಟಿಫಿಕೇಶನ್ ಕರೆದಾರು 2024 ನೀವು ಅಂಜಾಕ್ ಹೋಗ್ಬೇಡ್ರಿ. ಈ ಸಲ ಪಕ್ಕ ಆರ್ಮಿ ಹೊಡೆಯತ್ತೀರಿ, ಯಾಕಂದ್ರೆ ಈ ಸಲ ಇರೋದು ಟೋಟಲ್ ಪೋಸ್ಟ್ 25,000 ಪೋಸ್ಟ್ ಕರೆದಾರು. ಅದ್ರ ಏಜ್ ಏನಿರ್ತೈತಿ, ಕ್ವಾಲಿಫಿಕೇಶನ್ ಇರ್ತೈತಿ, ನೆಕ್ಸ್ಟ್ ಅದು ಎಕ್ಸಾಮ್ ಯಾವ ರೀತಿ ಇರ್ತೈತಿ, CBT ಇರ್ತೈತಿ, ಅಪ್ಲೈ ಇರ್ತೈತೋ, ನೆಕ್ಸ್ಟ್ ಸಿಲೆಬಸ್ ಯಾವ ರೀತಿ ಇರ್ತೈತಿ, ಮೆಡಿಕಲ್ ಯಾವ ರೀತಿ ಇರ್ತೈತಿ, ಹಾಗೂ ನಿಮ್ದು ಮೆಡಿಕಲ್ ಪೋಸ್ಟ್ ಅದ್ರ ಎಷ್ಟು ಅದಾವು, ಏಜ್ ರಿಲೇಷನ್ ಏನ್ ಇರ್ತೈತಿ, ಇಂಪಾರ್ಟೆಂಟ್ ಸಿಲೆಬಸ್ ಯಾವ್ದು ಅದಾವು, ಕ್ವಶನ್ ಎಷ್ಟು ಇರ್ತಾವು, ಅದಕ್ಕೆ ಯಾವ ತರ ಮಾರ್ಕ್ಸ್ ಇರ್ತಾವು, ನೆಕ್ಸ್ಟ್ ಯಾವ ರೀತಿ ಸಿಲೆಬಸ್, ಯಾವ ರೀತಿ ಮ್ಯಾಥ್ಸ್, ರೀಸನಿಂಗ್, GK, ಇಂಗ್ಲಿಷ್ ಯಾವ ರೀತಿ ಕ್ವಶನ್ ಬರ್ತಾವು, ಎಲ್ಲ ಪ್ರತಿಯೊಂದೊಂದು ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊತ ಹೋಗ್ತೀನಿ. ಬರೀ ಫಿಸಿಕಲ್ ಯಾವ ರೀತಿ ಇರುತ್ತೆ, ರನ್ನಿಂಗ್ ಯಾವ ರೀತಿ ಇರ್ತೈತಿ, ಟೈಮ್ ಎಟ್ ಇರ್ತೈತಿ, ನೆಕ್ಸ್ಟ್ ಪ್ರತಿಯೊಂದು ಹೈಟ್, ಚೆಸ್ಟ್, ಹಂಗೆ ಮತ್ತು ನಿಮ್ದು ಕ್ಲಬ್ಸ್ ಎಷ್ಟು ಯಾವ ಟೈಮಿಂಗ್ ಬೇಕು, ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಪ್ರತಿ ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊತ ಹೋಗ್ಕೊಂಡು ನೋಡ್ರಿ ವಿಡಿಯೋ. ಇದ್ರಾಗ ಇರೋದು ಟೋಟಲ್ ಪೋಸ್ಟ್ 25,000 ಪೋಸ್ಟ್ ಕರ್ದಾರ. ಈಗ ನೋಟಿಫಿಕೇಶನ್ ಆಗೈತಿ, ಇನ್ನೂ ಈಗ ನೋಟಿಫಿಕೇಶನ್ ಅಷ್ಟೇ ಬಿಟ್ಟಾರು. ನೆಕ್ಸ್ಟ್ ಅದನ್ನ ಡೇಟ್ ಏನು ಅಪ್ಲೈ ಆಗೋದೇನ ಇಲ್ಲ, ಪೆಂಡಿಂಗ್ ಐತಿ. ನೆಕ್ಸ್ಟ್ ಏನು ಬಿಟ್ಟು ಅದನ್ನು ವಿಡಿಯೋ ಅಪ್ಲೈ ಯೂಟ್ಯೂಬ್ ಮಾಡಿ ಹಾಕ್ತಾನೆ, ಏನ್ ತಲೆ ಕೆಡ್ಸಕ್ ಹೋಗ್ಬೇಡ್ರಿ. ನೀವು ಅಂತೂ ಈ ವಿಡಿಯೋ ನೋಡ್ಕೋತ ಕರೆಕ್ಟ್ ಕೊಂಡ್ರಿ. ನೆಕ್ಸ್ಟ್ ಈ ಟೋಟಲ್ ಪೋಸ್ಟ್ ಇರೋದು 25,000 ಪೋಸ್ಟ್ ಕರೆದವರು. ಯಾಕಂದ್ರೆ ಏಜ್ ಇರೋದು 17 ವರ್ಷದಿಂದ 6 ಮಂತ್ ಆಗಿರ್ಬೇಕು, ಅಂದ್ರೆ 17 ಇರಬೇಕು. ನೆಕ್ಸ್ಟ್ 21 ಇಯರ್ ಇದ್ದಾಗ ಆತರ ಅಷ್ಟೇ ಅಪ್ಲೈ ಐತಿದ. ಮತ್ತೆ 22 ಇದ್ದವ್ರಿಗೆ ಬರಂಗಿಲ್ಲ. 23 ಮಟ್ಟ ಏಜ್ ಇದ್ದವ್ರು ಅಂದಾರು ಏನ್ ಮಾಡ್ತಾರೆ ಏನೋ ಗೌರ್ಮೆಂಟ್ ಅದ. ಈಗ 21 ಆಲ್ರೆಡಿ ಇಷ್ಟ ಐತಿ. ಇನ್ನು ಕ್ವಾಲಿಫಿಕೇಶನ್ ನೋಡಿದ್ರೆ 10th ಏನ್ ಮುಗಿಸಿರ್ತಿರ್ಲಿ ಅವ್ರು ಅಪ್ಲೈ ಮಾಡಾಕ ರೆಡಿ ಐತಿ ಅಂದಂಗ. ಬಟ್ 10th ಮುಗಿಸಿರ ಕರೆಕ್ಟ್ ಅದ್ರ ಮುಂದೆ ಅಪ್ಲೈ ಮಾಡಾಕ ನೀವು ಎಸ್ ಅದಾರಿ ಅಂದಂಗ. ನೆಕ್ಸ್ಟ್ ಇದ್ರ ಎಕ್ಸಾಮ್ ಯಾವ ರೀತಿ ಇರ್ತೈತಿ ಅಂದ್ರೆ CBT ಇರ್ತೈತಿ. CBT ಹೆಂಗಂದ್ರ ಇದ್ರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂದ್ರೆ ಈಗ ಕಂಪ್ಯೂಟರ್ ಆನ್ಲೈನ್ ಸೆಂಟರ್ ಈಗ ಹೆಂಗ್ ಆಗ್ತಿರ್ಲ, ನೀವು ಹಂಗ ಅಲ್ಲಿ ಎಕ್ಸಾಮ್ ಬರೀಬೇಕು, ಹಿಂಗ್ ಪೆನ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡು ಆ ರೀತಿ ಬರೆಯುವಂತರದಲ್ಲ. ಯಾಕೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂದ್ರೆ ಈಗ ಒಂದು ಆಪ್ಷನ್ಸ್ ಬರ್ತೈತಿ, ಈಗ ಒಂದು ಕ್ವಶನ್ ಬರ್ತೈತಿ, 4 ಆಪ್ಷನ್ಸ್ ಕೊಡ್ತಾರು. ಅಥವಾ ಒಂದು ಯಾವ್ದು ನಿಮ್ಗೆ ಆನ್ಸರ್ ರೈಟ್ ಅನ್ಸೈತಿ ಅದನ್ನ ಹಾಕ್ಬೇಕು. ಮತ್ತೆ ನೆಕ್ಸ್ಟ್ ಇದ್ರು ಆನ್ಲೈನ್ ಮುಖಾಂತರ ಬರೀಬೇಕು. ಯಾಕಂದ್ರೆ ಇದು ಆನ್ಲೈನ್ ಸೆಟ್ ಅಂದ್ರೆ ಈಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂದ್ರೆ BSD ಅಂದ್ರೆ ಹಂಗ ಇರ್ತೈತಿ. ನೆಕ್ಸ್ಟ್ ಇದು ಸಿಲೆಬಸ್ ಯಾವ ರೀತಿ ಇರ್ತಾವಂದ್ರೆ ಇದ್ರಾಗ 50 ಕ್ವಶನ್ ಇರ್ತಾವು. 50 ಕ್ವಶನ್ 100 ಮಾರ್ಕ್ಸ್ ಇರ್ತಾವು. ಯಾಕಂದ್ರೆ ಇದ್ರಾಗ ಸಿಲೆಬಸ್ ಯಾವ ರೀತಿ ಬರ್ತಾವಂದ್ರೆ GK ಬರ್ತೈತಿ, ಮತ್ತ ಜನರಲ್ ಸೈನ್ಸ್ ಬರ್ತೈತಿ, ನೆಕ್ಸ್ಟ್ ಮ್ಯಾಥ್ಸ್ ಬರ್ತೈತಿ, ನೆಕ್ಸ್ಟ್ ರೀಸನಿಂಗ್ ಬರ್ತೈತಿ. ಫಸ್ಟ್ GK ಅಂದ್ರೆ 15 ಮಾರ್ಕ್ಸ್, 15 ಕ್ವಶನ್ ಇರ್ತಾವು. ನೆಕ್ಸ್ಟ್ ಅದಕ್ಕೆ 15 ಕ್ವಶನ್ಕ ಒಂದು ಕ್ವಶನ್ಕ 2 ಮಾರ್ಕ್ಸ್ ಇರ್ತಾವು. ಇದಕ್ಕೆ ಟೋಟಲ್ 30 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಜನರಲ್ ಸೈನ್ಸ್ ಏನ್ ಇರ್ತೈತಿ ಅದು 15 ಕ್ವಶನ್ ಇರ್ತಾವು. ಅದಕ್ಕೂ ಒಂದ್ ಕ್ವಶನ್ಕ 2 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಅದಕ್ಕೂ ಟೋಟಲ್ 30 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಮ್ಯಾಥ್ಸ್ ಸಿಲೆಬಸ್ ಇರ್ತೈತಿ. ನೆಕ್ಸ್ಟ್ ಅದಕ್ಕೂ ಅವು 15 ಕ್ವಶನ್ ಇರ್ತಾವು. ಅದಕ್ಕೂ ಒಂದ್ ಕ್ವಶನ್ಕ 2 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಅವು 30 ಮಾರ್ಕ್ಸು. ನೆಕ್ಸ್ಟ್ ರೀಸನಿಂಗ್ ಬರ್ತೈತಿ, ಅವು 5 ಕ್ವಶನ್ ಇರ್ತಾವು. ಯಾಕಂದ್ರೆ ಅದಕ್ಕ 2 ಹಿಡಿದ್ರೆ 10 ಮಾರ್ಕ್ಸ್ ಬರ್ತೈತಿ. ಟೋಟಲ್ 90 ಮಾರ್ಕ್ಸು ಅಂದ್ರೆ ಟೋಟಲ್ 100 ಮಾರ್ಕ್ಸ್ ಆತು. ನೆಕ್ಸ್ಟ್ ಇದಕ್ಕೆ ನೆಗೆಟಿವ್ ಮಾತ್ರ ಮಾರ್ಕಿಂಗ್ ಇರತೈತಿ, 0.25 ನೆಗೆಟಿವ್ ಇರ್ತೈತಿ. ನೆಕ್ಸ್ಟ್ ಇದಕ್ಕೆಲ್ಲ ಫಿಸಿಕಲ್ ಯಾವ ರೀತಿ ಇರ್ತೈತಿ ಅಂದ್ರೆ 400 ಮೀಟರ್ ರನ್ನಿಂಗ್ ಇರ್ತೈತಿ. ಅದು 4 ರೌಂಡ್ ಓಡಬೇಕು. 400 ಮೀಟರ್ ರನ್ನಿಂಗ್ ಇರತ್ತಲೆ ಅದು 4 ರೌಂಡ್ ಓಡಿದಾಗ 1600 ಮೀಟರ್ ರನ್ನಿಂಗ್ ಕರೆಕ್ಟ್ ಆಕೈತಿ. ಇದಕ್ಕೆ ಟೈಮ್ ಯಾವ ರೀತಿ ಇರ್ತೈತಿ ಅಂತಂದ್ರೆ ಫಸ್ಟ್ ಗ್ರೂಪ್ 5 ನಿಮಿಷ 30 ಸೆಕೆಂಡ್ ಇರತಿ. ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ ನಾಗ ಯಾವ ರೀತಿ ಇರತೈತಿ ಅಂದ್ರೆ 5 ನಿಮಿಷ 45 ಸೆಕೆಂಡ್ ಇರತಿ. ನೆಕ್ಸ್ಟ್ ಇದ್ರ ಹೈಟ್ 166 ಸೆಂಟಿಮೀಟರ್ ಕರ್ದಾರು. ಚೆಸ್ಟ್ 77 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ ಪ್ಲಬ್ಸ್ 10 ಹೊಡಿಬೇಕು. ಇಷ್ಟ ನೋಟಿಫಿಕೇಶನ್ ಬಿಟ್ಟಾರು ಆರ್ಮಿ ಅಗ್ನಿವೀರ. ನಿಮ್ ಕನಸು ನನಸು ಮಾಡ್ಕೋಕ ಈ ಸದ್ಯ ನೋಟಿಫಿಕೇಶನ್ ಮತ್ತೆ ಅಪ್ಲೈ ಮಾಡ್ತಾರು. ಯಾಕಂದ್ರೆ ಅಪ್ಲೈ ಯಾವ ಡೇಟಿಂದ ಯಾವ ಡೇಟಿಗೆ ಮಾಡ್ಬೇಕು ಅನ್ನೋದು ಅದನ್ನು ಹೇಳ್ತಾನೆ. ನೆಕ್ಸ್ಟ್ ಈಗ ಬಿಟ್ಟಿಲ್ಲ, ಸುಮ್ ನೋಟಿಫಿಕೇಶನ್ ಅಷ್ಟೇ ಬಿಟ್ಟಾರು. ಈ ರೀತಿ ಇರತಿ, ಈ ರೀತಿ ಪೋಸ್ಟ್ ಅದಾವ, ಈ ರೀತಿ ಸಿಲೆಬಸ್, ಈ ರೀತಿ ಫಿಸಿಕಲ್, ಈ ರೀತಿ ಮ್ಯಾಥ್ಸ್, ಈ ರೀತಿ ಅನ್ನೋದು ಇಷ್ಟು ಹೇಳ್ಯಾರು. ಇಷ್ಟು ನಾನು ನಿಮ್ಮ ಮುಂದೆ ಹಂಚ್ಕೊಂಡೇನಿ. ಇಟ್ಟ ಮುಂದೆ ಯಾವ ನೋಟಿಫಿಕೇಶನ್ ಮಾಡಿದ್ರು ನಿಮ್ಗೆ ಯೂಟ್ಯೂಬ್ ಮಾಡಿ ಅಪ್ಲೋಡ್ ಮಾಡ್ತಾನು, ನೀವು ನೋಡ್ರಿ. ಆಗ ನಾ ಈಗ ಮಾಡುವಂಥ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲಿರೋ ಗಂಟಿ ಮಾತ್ರ ಹೊಡಿದು ಮಾರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಮಾಡುವಂಥ ಪ್ರತಿಯೊಂದು ನೋಟಿಫಿಕೇಶನ್ ಕೂಡ ನಿಮ್ಗೆ ತಕ್ಷಣವಾಗಿ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರತೈತಿ. ಅದನ್ನ ಓಪನ್ ಮಾಡಿ ಅಂದ್ರೆ ನನ್ನ ವಿಡಿಯೋಗಳ ಓಪನ್ ಆಗ್ತಾವು. ಪ್ರತಿಯೊಂದೊಂದು ವಿಡಿಯೋ ನಾನು ಪ್ರತಿಯೊಂದು ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಪ್ರತಿಯೊಂದು ವಿಡಿಯೋ ನಿಮ್ಗೆ ಹಾಕ್ತಾ ಇರ್ತೀನಿ. ನೀವು ಹಂಗೆ ನೋಡ್ಕೋತಾ ಇರಬೇಕು. ಯಾಕಂದ್ರೆ ನಿಮ್ಗೆ ಈ ಸಲ ಈಗ ಈಗಿನ ಕಾಲದಾಗ ಗೌರ್ಮೆಂಟ್ ಜಾಬ್ ಹಿಡಿಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ, ಭಾಳ ಸ್ಟ್ರಿಕ್ಕು ಐತಿ. ಯಾಕಂದ್ರೆ ನಿಮ್ಗೆ ನೀವು ಒಂದು ಕನ್ಸು ಕಟ್ಟಿರ್ತಾನೆ, ಆರ್ಮಿನ ಆಗಬೇಕು, ಒಂದು ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಬೇಕು, CRPF ಆಗಬೇಕು, BSF ಆಗಬೇಕು, ಹಿಂಗೆ ಒಬ್ಬರು ಒಂದು ಕನಸು ಇರ್ತೈತಿ, ಪೊಲೀಸ್ ಆಗಬೇಕು ಅಂತೇಳಿ. ನಿಮ್ಗೆ ಯಾವ್ದು ಇಷ್ಟ ಅನ್ನೋದಲ್ಲ, ಒಟ್ಟು ಟೈಮ್ ಯಾಕೆ 10 ಕಾಲು ಹೋಗೋದಾಗ 1 ಕಾಲು ಕುಂಡ್ರಬೇಕು, ಹಂಗಿರತ್ತಿದು. ಅಪ್ಲಿಕೇಶನ್ ಯಾವ ಪ್ರತಿಯೊಂದು ನೋಟಿಫಿಕೇಶನ್ ಯಾವ ಬರ್ತೋ ಪ್ರತಿಯೊಂದು ಹಾಕಕ್ ಹೋರಿ. 100 ರೂಪಾಯಿ ಖರ್ಚಾದ್ರೆ ಏನು ಹೇಳ್ತಿಂದು ಹಾಳು ಮಾಡಿರ್ತಿರತ್ತ ಇದನ್ನ ಅಪ್ಲಿಕೇಶನ್ ಹಾಕಕ್ ಭಾಳ
ನೆಕ್ಸ್ಟು ಇಷ್ಟು ಹೇಳಿ ನಮ್ದು ಇದನ್ನ ನೋಟಿಫಿಕೇಶನ್ ಮುಗಿಸ್ತೀನಿ. ಇಷ್ಟ ಇನ್ನು ಇದ್ರ ಅಪ್ಲೈ ಯಾವ ರೀತಿ ಮಾಡೋದು ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಿ.